ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಬೆಂಬಲಿಸಿ ತಿಪಟೂರಿನಲ್ಲಿ ಮೇ 28ರಂದು ಬೃಹತ್ ತಿರಂಗ ಯಾತ್ರೆ. ಪಹಲ್ಗಾಮ್ನಲ್ಲಿ ಅಮಾಯಕ ನಾಗರಿಕರ ಮೇಲೆ ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದಕರು ನಡೆಸಿದ ದಾಳಿಗೆ ಪ್ರತಿಯಾಗಿ ನಮ್ಮ ದೇಶದ ವೀರ ಸೈನಿಕರು ನಡೆಸಿದ ಕಾರ್ಯಾಚರಣೆ ಸಿಂಧೂರ ಕಾರ್ಯಾಚರಣೆ ಮೂಲಕ ಉಗ್ರಗಾಮಿ ಪಾಕಿಸ್ತಾನದ ಹೆಡೆಮುಡಿ ಕಟ್ಟಿದ್ದಾರೆ. ಸೈನಿಕರು ರಾಷ್ಟ್ರ ರಕ್ಷಣೆಗಾಗಿ ತೋರಿದ ಧೈರ್ಯ ಶೌರ್ಯ ಬೆಂಬಲಿಸಿ ತಿಪಟೂರು ನಾಗರಿಕರಿಂದ ಮೇ 28ರಂದು ಬುಧವಾರ ತಿಪಟೂರು ಬೃಹತ್ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ ಶ್ರೀ ಸತ್ಯ ಗಣಪತಿ ಆಸ್ಥಾನ ಮಂಟಪದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಮುಖ್ಯಸ್ಥ, ನಾಗರಿಕ ಸಂಘಟನೆಗಳ ಪ್ರಾಥಮಿಕ ತಿರಂಗ ಯಾತ್ರೆ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆದಿದೆ. ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದು ಉಗ್ರರ ಹಡಗು ತಾಣಗಳನ್ನು ನಾಶ ಮಾಡಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬೆಂಬಲಿಸಿ ತಿಪಟೂರಿನಲ್ಲಿ ಬೃಹತ್ ತಿರಂಗ ಯಾತ್ರೆ ನಡೆಸಲಾಗುವುದು. ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕುಮಾರ್ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಸತೀಶ್, ನಗರಾಧ್ಯಕ್ಷರಾದ ಜಗದೀಶ್, ಹಿಂದೂಪರ ಸಂಘಟನೆಗಳ ಮುಖಂಡರಾದ ಹಳ್ಳಿಕಾರ್ ವಿನಯ್, ಮಣೇನೂರು ಬಾಳೆಕಾಯಿ ನಟರಾಜ್, ಗಾಡಿ ಮಂಜುನಾಥ್, ರಂಗಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊಸಳ್ಳಿ ವಿಶ್ವನಾಥ್, ಕುಮಾರ್ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್, ದೇಶಾಭಿಮಾನ ಭಕ್ತರು ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲೆಯ ಕಮಿಟಿ ಜೊತೆ ಮಾತಾಡಿ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿಕೊಂಡು ಶಾಲಾ ಮಕ್ಕಳು NCC ಅವರು ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್ ಆಮೇಲೆ ಎಲ್ಲ ಡಾಕ್ಟರ್ಸು ಆಮೇಲೆ ವಕೀಲರ ಸಂಘದವರು ಎಲ್ಲ ಸಮಾಜದವರು ಇನ್ಫಾರ್ಮೇಷನ್ ಎಲ್ಲ ಗೌರ್ಮೆಂಟ್ ಇನ್ಫಾರ್ಮೇಷನ್ ಆಟೋ ಚಾಲಕರಿಗೆ ಟ್ಯಾಕ್ಸಿ ಡ್ರೈವರ್ಸ್ಗಳಿಗೆ ಎಲ್ಲ ದೇಶದ ಅವರು ಇವರು ಅಂತಲ್ಲ ಎಲ್ಲ ಸಮಾಜದವರು ಒಟ್ಟು ಸೇರಿ ಮಾಡುವಂಥ ಕಾರ್ಯಕ್ರಮವನ್ನು ನಿಶ್ಚಯ ಮಾಡಿದ್ದೀವಿ. ಅದ್ರ ಜೊತೆಗೆ ಸೀದಾ ಹೋಗುವಂಥದ್ದು ಮತ್ತು 100 ಮೀಟ್ರು ತಿರಂಗ ನಮಗೆ ತುಮಕೂರು ಲೇಟ್ ಮಾಡಿದ್ರು ಅದೇ ತಿರಂಗ ಬಳಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ತಿರಂಗನ ಈಗ ವ್ಯವಸ್ಥೆ ಆಯಿತು ಇಟ್ಕೊಂಡು ಆಮೇಲೆ 1,000 ಫ್ಲ್ಯಾಗ್ಗಳನ್ನ ಭಾರತದ ಫ್ಲ್ಯಾಗ್ಗಳನ್ನ ಇಟ್ಕೊಂಡು ಧ್ವಜವನ್ನು ಇಟ್ಕೊಂಡು ಹೋಗೋದು. ಲಾಸ್ಟ್ಗೆ ಅಲ್ಲಿಗೆ ಸಮಾರೋಪ ಮಾಡಿ ಯಾರಾದರೂ ಒಬ್ಬರು ನೀವೇ ಯಾರಾದರೂ ಒಂದು ಡಿಸೈಡ್ ಮಾಡಿ ಯಾರಾದರೂ ಯೋಧರ ಕೈಲಿ ಮಾತಾಡಿಸ್ಬೇಕು ಅಂತ ಹೇಳಿ ಯೋಧರ ಕೈಲಿ ಮಾತಾಡಿಸ್ಬೇಕು ಅಂತ ಹೇಳಿ ಎರಡು ದೇಶದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಾವು ಕಂಡಿದ್ದೀವಿ. ನಿಮ್ಮ ಸಲಹೆ ನೀವೆಲ್ಲ ಏನೇನು ಕೊಡ್ತೀರೋ ಆ ಥರ